ಜಿಬಿಎ ಚುನಾವಣೆಗೆ ಡಿಕೆಶಿ ಮಾಸ್ಟರ್ ಪ್ಲಾನ್. ಜಮೀರ್ ರಿಜ್ವಾನ್ ಸೇರಿ ಬೆಂಗಳೂರಿನ 6 ಶಾಸಕರಿಗೆ ಸಚಿವ ಸ್ಥಾನ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಬರೋಬ್ಬರಿ ಬೆಂಗಳೂರಿನ 6 ಶಾಸಕರಿಗೆ ಸಚಿವ ಸ್ಥಾನ ದೊರಕಿದೆ. ಇದರಿಂದ ಏನ್ ಪ್ಲಾನು? ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅಂತಂದಾಗ ಅವರು ಈ ಟ್ರಬಲ್ ಶೂಟರ್ ಅಂತ ಸುಮ್ನೆ ಹೇಳಲ್ಲ. ಡಿಕೆ ಶಿವಕುಮಾರ್ ಅವರ ಪ್ಲಾನಿಂಗ್ ಸತತವಾಗಿ ಏನು 2 ದಶಕಗಳ ಕಾಲ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ಅವರು ರಾಜಕೀಯ ಜೀವನದಲ್ಲಿ. ಅವ್ರು ಹಾಕಿರ್ತಕ್ಕಂಥ ಪ್ಲಾನಿಂಗು ಯಾವುದು ಮೋರ್ ದೆನ್ 90% ಅಷ್ಟು ಯಾವುದು ಫೇಲ್ಯೂರ್ ಆಗಿಲ್ಲ, ಎಲ್ಲವೂ ಸಕ್ಸಸ್. ಅದಕ್ಕೆ ಉದಾಹರಣೆ ಕಳೆದ 2023ರಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ವಿಧಾನ ಸಭಾ ಚುನಾವಣೆನೇ ಇದಕ್ಕೆ ಉದಾಹರಣೆ ಅಂತಾನೆ ಹೇಳ್ಬೋದು. ಅವರು ಪರ್ಟಿಕ್ಯುಲರ್ ಇಷ್ಟೇ ನಂಬರ್ ಬರುತ್ತೆ ಅಂತ ಹೇಳಿದ್ರು. ಅದರಿಂದ ಸಾಕಷ್ಟು ಕೆಲಸನೂ ಕೂಡ ಮಾಡಿದ್ರು, ಸಂಘಟನೆಗೆ ಒತ್ತು ನೀಡಿದ್ರು. ಇನ್ನೆಂದೂ ಕೇಳಿರದಂತಹ ಒಂದಷ್ಟು ಸಂಘಟನೆಗೆ ಡಿಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಅದಕ್ಕೆ ಎಫರ್ಟ್ ಹಾಕಿದ್ದು ಅಂತಂದ್ರೆ ಅದಕ್ಕೆ ಊಹೆನೂ ಮಾಡೋದಕ್ಕಾಗಲ್ಲ. ಈ ಜಿಬಿಎ ಚುನಾವಣೆಗೂ ಈ ಸಚಿವ ಸಂಪುಟಕ್ಕೂ ಅಥವಾ ಈ ಮಾಸ್ಟರ್ ಪ್ಲಾನ್ಗೂ ಸಂಬಂಧ ಏನು? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಜಿಬಿಎ ಚುನಾವಣೆಗೆ ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ಬೈರತಿ ಸುರೇಶ್, ಬಿಜೆಡ್ ಜಮೀರ್ ಅಹಮದ್ ಖಾನ್ ಹಾಗೂ ರಿಜ್ವಾನ್ ಅರ್ಷದ್ ಅವರಿಗೆ ಸಚಿವರಾಗಿದ್ದಾರೆ. ಇನ್ನು ಮುಂಬರ್ತಕ್ಕಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಜಿಬಿಎ, ಈ ಹಿಂದೆ ಬಿಬಿಎಂಪಿ ಅಂತ ಇದ್ದಂತಹನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಬದಲು ಮಾಡಿದ್ರು ಮಾನ್ಯ ಡಿಕೆ ಶಿವಕುಮಾರ್ ಅವರು. ಈ ಮುಂಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ನಿಗಮಗಳ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಬೆಂಗಳೂರು ನಗರದಿಂದ 6 ಶಾಸಕರಿಗೆ ಸಚಿವ ಸ್ಥಾನ ನೀಡಿದ್ದು ಇದು ರಾಜಕೀಯವಾಗಿ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ರಾಜಧಾನಿಯಲ್ಲಿ ಒಟ್ಟು 28 ವಿಧಾನಸಭಾ ಕ್ಷೇತ್ರಗಳಿದ್ದು ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಿಗೆ ಡಿಸೆಂಬರ್ನಲ್ಲಿ ಚುನಾವಣೆ ನಡೆಯುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗ್ಲೇ ಲೇಟ್ ಆಗಿರ್ತಕ್ಕಂಥದ್ದು ಬಿಬಿಎಂಪಿ ಅಥವಾ ಜಿಬಿಎ ಎಲೆಕ್ಷನ್ ಲೇಟ್ ಆಗಿ ಎಲ್ಲರೂ ತುದಿಗಾಲದಲ್ಲಿ ಕಾಯ್ತಾ ಇದ್ದಾರೆ. ಮತ್ತೆ ಇನ್ನೊಂದೇನಾಗ್ತದಂದ್ರೆ ನಗರದಾದ್ಯಂತ ಏನು ವಾರ್ಡ್ಗಳೆಲ್ಲ ಗಬ್ಬು ನಾರ್ತಾ ಇದೆ. ಯಾಕೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಕ್ರಿಯವಾಗಿ ಈ ಏನು ಬಿಬಿಎಂಪಿ ಅಂತ ಏನು ಗುರ್ತಿಸ್ಕೊಂಡಿದ್ರು ಅಥವಾ ನಗರ ಪಾಲಿಕೆ ಸದಸ್ಯರುಗಳೇನಾಗಿದ್ರು ಅವರ ಅವಧಿ ಮುಗಿದ ನಂತರ ಅಲ್ಲಿ ಯಾರೊಬ್ರು ಕೇಳೋರಿಲ್ಲ, ಹೇಳೋರಿಲ್ಲ. ಅಭಿವೃದ್ಧಿ ಕಾರ್ಯಗಳಂತೂ ಮೊದಲೇ ಇಲ್ಲ. ಯಾಕೆಂದ್ರೆ ಶಾಸಕರಿಗೆ ಮುಡುಪಾಗಿಟ್ಕೊಂಡು ಆ ಶಾಸಕರ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಒಂದಷ್ಟು ನಗರಗಳು ಅಥವಾ ಏರಿಯಾಗಳು ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸಂಘಟನೆ ಬಲಪಡಿಸುವ ಉದ್ದೇಶದಿಂದಲೇ 6 ಶಾಸಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ಬೈರತಿ ಸುರೇಶ್ ಹಾಗೆ ಜಮೀರ್ ಅಹಮದ್ ಖಾನ್ ಹಾಗೂ ರಿಜ್ವಾನ್ ಅರ್ಷದ್ ಕೂಡ ಇದು ಸಚಿವರಾಗಿರ್ತಕ್ಕಂಥದ್ದು. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೂ ರಾಜಧಾನಿಯಿಂದ ಇದೇ ಸಂಖ್ಯೆಯ ಸಚಿವರಿದ್ದರು. ಆ ವೇಳೆ ದಿನೇಶ್ ಗುಂಡೂರಾವ್ ಸಚಿವರಾಗಿದ್ರು. ಈ ಬಾರಿ ಅವರ ಸ್ಥಾನಕ್ಕೆ ರಿಜ್ವಾನ್ ಅರ್ಷದ್ ಅವಕಾಶ ಪಡೆದಿದ್ದಾರೆ. ಪ್ರಸ್ತುತ ಸಚಿವ ಸಂಪುಟದಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಜಮೀರ್ ಅಹಮದ್ ಖಾನ್ ದಕ್ಷಿಣ ಬೆಂಗಳೂರು ಅನ್ನು, ಕೃಷ್ಣ ಬೈರೇಗೌಡ ಮತ್ತು ಬೈರತಿ ಸುರೇಶ್ ಉತ್ತರ ಬೆಂಗಳೂರಿನನ್ನು, ಕೆಜೆ ಜಾರ್ಜ್ ಮತ್ತು ರಿಜ್ವಾನ್ ಅರ್ಷದ್ ಅವರು ಪೂರ್ವ ಬೆಂಗಳೂರನ್ನು ಪ್ರತಿನಿಧಿಸುತ್ತಿದ್ದಾರೆ. ಇದರ ಜೊತೆಗೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಮಾಡಿರತಕ್ಕಂತ ಸರ್ಕಾರದ ನಿರ್ಧಾರದಿಂದ ಈ ಭಾಗದ ರಾಜಕೀಯ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನೂತನ ಸಚಿವ ಬಾಲಕೃಷ್ಣ ಬೆಂಗಳೂರು ದಕ್ಷಿಣ ಭಾಗದ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ
ರಾಮನಗರ ಜಿಲ್ಲೆ ಅಂತ, ಯಾಕಂದ್ರೆ ಬೆಂಗಳೂರಿಗೆ ಸೇರಿರ್ತಕ್ಕಂಥ ರಾಮನಗರವನ್ನು, ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿರ್ತಕ್ಕಂಥ ರಾಮನಗರವನ್ನು ಈ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದ HD ಕುಮಾರಸ್ವಾಮಿ ರವರು ಪ್ರತ್ಯೇಕವಾಗಿ ರಾಮನಗರವನ್ನು ಜಿಲ್ಲೆಯಾಗಿ ಪರಿಗಣಿಸಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಏನ್ ಚಿಕ್ಕಾಣಿ ಹಿಡಿಯುತ್ತೆ ಕರ್ನಾಟಕದಲ್ಲಿ, ಸೊ ಆಗ ಮಾನ್ಯ DK ಶಿವಕುಮಾರ್ ಅವರು ಇದಕ್ಕೆ ತೆರೆ ಎಳೆದು ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಅಂತ ಮರು ನಾಮಕರಣ ಮಾಡ್ತಾರೆ. ಸರ್ಕಾರದಲ್ಲಿ DK ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ರು. ಯಾವಾಗ? ಮಾನ್ಯ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ. ಅದಕ್ಕೆ ಮಾಸ್ಟರ್ ಪ್ಲಾನ್ ಅವಾಗ್ಲೇ ಅವ್ರು ಹಾಕಿದ್ರು. ಅಂದ್ರೆ ಎಲ್ಲವೂ ಸರಿ ದೂಡಿಸಿದಂತೆ ಒಂದಷ್ಟು ಪ್ಲಾನ್ಗಳು ಹಾಕೊಂತ ಬಂದ್ರು. ಯಾವ ನಗರಕ್ಕೆ ಅಥವಾ ಯಾವ ಏರಿಯಾಗೆ ಹೇಗೆ ಪರಿಗಣನೆ ತೆಗೆದುಕೊಂಡಂತೆ ನಾಯಕರುಗಳನ್ನ ಅಲ್ಲಿ ತೆಗೆದುಕೊಂಡು ಬರಬೇಕು, ಮುಂದಿನ ಚುನಾವಣೆಗಳನ್ನ ಹೇಗೆ ಫೇಸ್ ಮಾಡ್ಬೇಕು. ಯಾಕೆಂದ್ರೆ GBA ಚುನಾವಣೆ ಹತ್ತದಲ್ಲಿರ್ತಕ್ಕಂಥ, ಅಥವಾ 2029ಕ್ಕೆ ಲೋಕಸಭಾ ಚುನಾವಣೆನೂ ಕೂಡ ಇದರಲ್ಲಿ ಮನದಲ್ಲಿ ಇಟ್ಕೊಂಡೇ ಮಾಡಿರ್ಬೋದು. ಇದು ಕೂಡ ಮಾಸ್ಟರ್ ಪ್ಲಾನ್ ಆಗಿರ್ಬೋದು. ಆದರೆ ಸಚಿವ ಸಂಪುಟದಲ್ಲಿ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ. ವಿಜಯನಗರ ಕ್ಷೇತ್ರದ ಶಾಸಕ M ಕೃಷ್ಣಪ್ಪ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಆದ್ರೆ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ. ಅವಕಾಶ ದೊರೆಯದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಒಂದಷ್ಟು ಪ್ರತಿಭಟನೆ ಕೂಡ ರೋಡ್ ಅಲ್ಲಿ ಇಳಿದು ಪ್ರತಿಭಟನೆ ನಡೆಸಿದ್ದಾರೆ. ಅದರಲ್ಲೂ ಪ್ರತಿಭಟನೆ ಹೆಂಗಾಗ್ಬಿಡ್ತಿಂತಂದ್ರೆ, ಕಾಂಗ್ರೆಸ್ ನಲ್ಲಿ ನೋಡೋರ್ ಕಣ್ಣಿಗೆ ಇವರೆಲ್ಲರೂ ಕೂಡ ಅಧಿಕಾರದ ಆಸೆಯಿಂದಲೇ ಇವ್ರೇನಾದ್ರು ಪ್ರತಿನಿಧಿಗಳಾಗಿದ್ದ ಅಂತ ಕೂಡ ಕಾಣಿಸುತ್ತೆ. ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಯಾವುದೇ ಪಕ್ಷ ತೆಗೆದುಕೊಳ್ಳಿ, ಅಧಿಕಾರ ಚುಕ್ಕಾಣಿ ಹಿಡಿಬೇಕು, ಅಂದ್ರೆ ಅಧಿಕಾರದಲ್ಲಿ ನಾನು ಇರ್ಬೇಕು, ಆ ಸೀಟಲ್ಲಿ ಕುತ್ಕೊಬೇಕು ಅನ್ನೋ ಒಂದು ದುರಾಸೆಯಿಂದನೇ ನಡ್ಕೊಳ್ತಾರೆ ಹೊರತು, ಆದ್ರೆ ನಿಜವಾಗ್ಲೂ ನಿಸ್ವಾರ್ಥವಾಗಿ ಯಾರು ನಮ್ಗೆ ಬೆರಳೆಣಿಕೆಯಷ್ಟು ಕೂಡ ಕಾಣಿಸಲ್ಲ. ನಿಸ್ವಾರ್ಥವಾಗಿ ಜನಗಳ ಮಧ್ಯೆ ನಿಂತು ಕೆಲಸ ಮಾಡ್ತಕ್ಕಂಥದ್ದು, ಆ ಕ್ಷೇತ್ರ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕಾಣಿಸೋದೇ ಇಲ್ಲ. ಹೀಗಾಗಿ ತನ್ನ ಬೆಂಬಲಿಗರು ಅಂತ ಹೇಳ್ಸ್ಕೊಂಡಿದ್ದು ಒಂದಷ್ಟು ಪ್ರತಿಭಟನೆ ಮಾಡಿದ್ದಾರೆ. ಅಲ್ಲದೆ ಪಶ್ಚಿಮ ಮಧ್ಯ ಬೆಂಗಳೂರು ಭಾಗವನ್ನು ಪ್ರತಿನಿಧಿಸುವ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಅವರು ಕೂಡ ಯಾಕಂತಂದ್ರೆ ಅವರು KPCC ಅಧ್ಯಕ್ಷರಾಗಿದ್ದವರು, ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು. ಬೆಂಗಳೂರು ಪಶ್ಚಿಮ ಅಂತ ಬಂದಾಗ, ಏನು ಗಾಂಧಿನಗರ ಅಂತ ಬಂದಾಗ ಅವರು ಮುನ್ನೆಲೆಗೆ ಬರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳ್ಬೋದು. ಅವ್ರನ್ನು ಕೂಡ DK ಶಿವಕುಮಾರ್ ಅವರ ಸಚಿವ ಸಂಪುಟದಿಂದ ಕೈ ಬಿಡಲಾಗಿದೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಈ ಬದಲಾವಣೆಗಳು GBA ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಕಡಿಮೆ ಇದ್ದರೂ 2029ರ ಲೋಕಸಭಾ ಚುನಾವಣೆಯ ರಾಜಕೀಯ ಸಮೀಕರಣದ ಮೇಲೆ ಪರಿಣಾಮ ಬೀರಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ GBA ಅನ್ನೋದಕ್ಕಿಂತ ಹೆಚ್ಚಾಗಿ 2029ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದು ಈ ತರ ಏನು ಸಚಿವ ಸಂಪುಟದಲ್ಲಿ ಒಂದಷ್ಟು ಸರ್ಜರಿ ಮಾಡಿದ್ದಲ್ಲ ಆಗಿದೆ ಅಂತಾನು ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ ಯಾಕಂತಂದ್ರೆ ಸಚಿವ ಸಂಪುಟದಲ್ಲಿ ಸಿದ್ದರಾಮಯ್ಯನವರು ಕೂಡ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಸಚಿವ ಸಂಪುಟದಲ್ಲಿ ಏನು ಕೆಲವರು ಇವಾಗ 20 ಜನ ಸೇರಿ DK ಶಿವಕುಮಾರ್ ಮಂತ್ರಿ ಮಂಡಲದಲ್ಲಿ ಸಚಿವರಾಗಿ ಪಾದಾರ್ಪಣೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಗೈರಾಗಿದ್ರು. ಒಂದು ಕಡೆ ಅವ್ರಿಗೆ ಬೇಸರ ಮಾಡ್ಕೊಂಡಿದ್ದಾರೆ ಅಂತಾನು ಕೂಡ ಒಂದಷ್ಟು ಕೇಳಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಇದು ನಿಜಾನ ಸುಳ್ಳ ಅನ್ನೋದು ಗೊತ್ತಿಲ್ಲ. ಆದ್ರೆ ಮೇಲ್ನೋಟಕ್ಕೆ ಇದು ಹಾಗೆ ಕಾಣಿಸ್ತಕ್ಕಂಥದ್ದು. ಆದ್ರೆ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಏನಂತಂದ್ರೆ ನಾನ್ ಮುಖ್ಯಮಂತ್ರಿ ಅನ್ನೋ ಸದ್ದುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರಲ್ಲೂ ಮುನ್ನೆಲೆಗೆ ಇವರಿಬ್ಬರ ಜಂಜಾಟದಲ್ಲಿ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್ ಜಂಜಾಟದಲ್ಲಿ ಇನ್ನೊಂದು ಹೆಸರು ಕೂಡ ಕೇಳಿ ಬರ್ತಿತ್ತು. ಉತ್ತರ ಕರ್ನಾಟಕದಿಂದ ಬೆಳಗಾವಿ ಜಿಲ್ಲೆಯಿಂದ ಜಾರಕಿಹೊಳಿ ಅವ್ರದ್ದು. ಆದ್ರೂ ಸಹ ಈ ಬಾರಿನೂ ಕೂಡ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದು ಕೂಡ ಕೆಲವರ ಅಭಿಪ್ರಾಯ ಕೂಡ ಆಗಿತ್ತು. ಸಿಗುತ್ತೆ ಅಂತ ಆಸೆನೂ ಕೂಡ ವ್ಯಕ್ತಪಡಿಸಿದ್ರು ಕೆಲವರು. ಆದ್ರೆ ಇದೆಲ್ಲದಕ್ಕೂ ತೆರೆ ಎಳೆದಿದ್ದಾಗಿದೆ.
ಉಪಮುಖ್ಯಮಂತ್ರಿಗಳು ಒಬ್ರೇ ಮಾನ್ಯ ಪರಮೇಶ್ವರ್ ಅವರು, ಮುಖ್ಯಮಂತ್ರಿಗಳು ಇವತ್ತು ಡಿ ಕೆ ಶಿವಕುಮಾರ್ ಅವರ ಅದರಿಂದ ಒಂದಷ್ಟು ನಡೆದಿದೆ. ಆದ್ರೆ ಮುಂದಿನ ದಿವಸಗಳಲ್ಲಿ ಇನ್ನಿರ್ತಕ್ಕಂಥ ಅವಧಿಗಳಲ್ಲಿ ನಿಮ್ಮ ಕ್ಷೇತ್ರಗಳಿಗೆ ಹೋಗಿ ಕೆಲಸ ಮಾಡಲು ಸ್ವಲ್ಪ ಕಾಲಾವಕಾಶ ನೀಡಿ ಅಂತ ನಾನು ಪ್ರತ್ಯೇಕವಾಗಿ ವೈಯಕ್ತಿಕವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಕಳೆದ 2 ತಿಂಗಳಾಯ್ತು, ಹತ್ತತ್ರ 2 ತಿಂಗಳಿಂದ ಸಚಿವ ಸಂಪುಟ ಪೂರ್ಣಗೊಳ್ಳದೇನೆ ಸಾಕಷ್ಟು ಅಭಿವೃದ್ಧಿಗಳು ಆಗ್ದೇನೆ ಕಿತ್ತಾಟಗಳು ಮಾಡಿಕೊಂಡು ಕಾಲಹರಣ ಆಗೋಗಿದೆ. ಇನ್ನು ಮುಂದೆ ಆದ್ರೂ ಕೂಡ ಅದನ್ನೆಲ್ಲವೂ ಸರಿ ಕೂಡಿಸ್ಕೊಂಡು ನಿಮ್ಮ ರಾಜಕೀಯ ಪ್ಲಾನಿಂಗ್ ಏನಾದ್ರೂ ಇರ್ಲಿ, ಆದ್ರೆ ಜನಗಳಿಗೆ ಕೊಟ್ಟಂತಹ ನೀವು ಮಾತುಗಳಿದೆಯಲ್ಲ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಈ ವಿಚಾರ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.